ಅರೆ ಯಾಕಮ್ಮ ಜನನಿ ಮಗು ಅಳ್ತಾ ಇದೆಯಲ್ಲ ಸಮಾಧಾನ ಮಾಡು ಓಯ್ ಪುಟ್ಟ ಇಲ್ಲಿ ಅಮ್ಮ ಅಳುನ ನಿಲ್ಲಿಸ್ತಾ ಇಲ್ಲ ಹೌದಾ ಇಲ್ಲಿ ಕೊಡಿಲಿ ನನಗೆ ಕೊಡಿಲಿ ಓನಮ್ಮ ಓನ ಬಂಗಾರ ಓನಮ್ಮ ಜನನಿ ಪುಟ್ಟ ಇಲ್ಲಿ ನೋಡಿಲಿ ನಾನು ಎತ್ಕೋತಿದ್ದ ಹಾಗೆ ನನ್ನ ಮೊಮ್ಮಗಳು ಹೇಗೆ ಸೈಲೆಂಟ್ ಆಗಿಬಿಟ್ಲು ಅಂತ ಚಿಕ್ಕಮ್ಮ ನನಗೊಂದು ಡೌಟು ಎಲ್ಲ ಮಕ್ಕಳು ಅಳ್ತಿದ್ದಾಗ ಅವ್ರ ಅಮ್ಮನ ಮುಖ ನೋಡ್ತಿದ್ದಾಗ ಇಲ್ಲ ಅವ್ರು ಎತ್ಕೊಳ್ತಿದ್ದ ಹಾಗೆ ಅಳುನ ನಿಲ್ಲಿಸ್ಬಿಡುತ್ತೆ ಆದರೆ ನನ್ನ ಮಗಳೇನು ನಾನು ಅವಳು ಕಣ್ಣು ಮುಂದೆ ಇದ್ದರು ನಾನು ಅವಳನ್ನ ಎತ್ಕೊಂಡು ಮುದ್ದಾಡ್ತಿದ್ರು ಅಳುನ ನಿಲ್ಲಿಸ್ತಾ ಇರಲಿಲ್ವಲ್ಲ ಬಹುಶಃ ತಾಯಿ ಮಗುವಿನ ಬಾಂಧವ್ಯ ಎದೆ ಹಾಲು ಕುಡಿಸೋದ್ರಿಂದನೇ ಗಟ್ಟಿಯಾಗುತ್ತೆ ಅಂತ ಅನಿಸುತ್ತೆ ಆದರೆ ನನಗೆ ಎದೆ ಹಾಲೇ ಬರ್ತಿಲ್ವಲ್ಲ ಅದಕ್ಕೆ ನನ್ನ ಮಗಳಿಗೆ ನಾನೇ ಅವಳು ಹೆತ್ತೋಳು ಅನ್ನೋ ಫೀಲೇ ಬರ್ತಿಲ್ಲ ಅನಿಸುತ್ತೆ ಅಯ್ಯೋ ನನ್ನ ಕಂದ ನೀನೇನನ್ನು ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಮ್ಮ ನೋಡು ನೀನು ಹೆಚ್ಚೆಚ್ಚು ಸಮಯ ಇವಳ ಜೊತೆನೇ ಕಲಿ ತಾನಾಗೆ ಸರಿ ಹೋಗುತ್ತೆ ಹಾಗಾದ್ರೆ ಕೊಡಿ ನಾನು ನನ್ನ ಮಗಳನ್ನ ಎತ್ಕೋತೀನಿ ತಗೊಮ್ಮ ಕೊಡಿ 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 ಈಗ ಅಪ್ಪ ಮಗಳ ಟೈಮು ಮಿಕ್ಕವರೆಲ್ಲ ಆಮೇಲೆ ನಿಧಾನ ನಿಧಾನ ಬಾರಮ್ಮ ಬಾರಮ್ಮ ಕುಟ್ಕೊಂಡಮ್ಮ ಕಂದಮ್ಮ ಓನ್ ಮಾಡ್ತಿದ್ಯಾ ಪಾರ್ವತಿ ಜನನಿನ ಮಾತಾಡ್ಸ್ಕೊಂಡು ಮಗುನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅತ್ಯಮ್ಮ. ಪಾರ್ವತಿ, ಇದು ನಿನ್ನ ಮನೆನಮ್ಮ. ನಿನ್ನ ಮನೆಗೆ ನೀನು ಬರೋದಕ್ಕೆ ಯಾವ ಕಾರಣನೂ ಬೇಕಾಗಿಲ್ಲ. ನೀನಾಗ್ಲಿ ಆದಿ ಆಗ್ಲಿ ಈ ಮನೆಗೆ ಯಾವಾಗ ಬೇಕಾದರೂ ಎಷ್ಟೊತ್ತಿಗೆ ಬೇಕಾದರೂ ಬರ್ಬೋದು. ನೀವು ಬರೋದು ನಮಗೆಲ್ಲ ತುಂಬ ತುಂಬ ಸಂತೋಷ. ಇದೇನಿದು ಬ್ಯಾಗ್ ಸಮೇತ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ? ಇಲ್ಲೇ ಠಿಕಾಣಿ ಹೂಡಕ್ಕೆ ಏನಾದರೂ ಬಂದ್ಬಿಟ್ಟಿದ್ದಾಳ ಹೇಗೆ? ಮಗುಗೆ ಸ್ನಾನಕ್ಕೂ ಮುಂಚೆ ಮೈಗೆಲ್ಲ ಹಚ್ಚೋದಿಕ್ಕೆ ಅಂತ ಈ ಹಳ್ಳೆಣ್ಣೆ, ಮಗು ಕೆಳಗಡೆ ಹಾಸೋದಿಕ್ಕೆ ಅಂತ ಈ ಬಿಳಿ ಬಟ್ಟೆ. ಯಾಕೆ ಅಂದ್ರೆ ಈ ಚಿಕ್ಕ ಪುಟ್ಟ ಇರುವೆಗಳೆಲ್ಲ ಇದ್ರೆ ಗೊತ್ತಾಗತ್ತೆ. ಇದರಲ್ಲಿ ಜಾಕಾಯಿ, ಎಡಮುರಿ, ಬಲ್ಮುರಿ, ಜ್ಯೇಷ್ಠ ಮಧು, ಆಮೇಲೆ ಈ ಕೇಸರಿ, ಕಸ್ತೂರಿ ಮಾತ್ರೆ ಎಲ್ಲ ಇದೆ ಅತ್ಯಮ್ಮ. ಮಗು ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದ್ರೆ ಜಾಕಾಯಿ, ಕೆಂಬಂದ್ರೆ ಜ್ಯೇಷ್ಠ ಮಧು,
ಅದಕ್ಕೇನಾದರೂ ನೆಗಡಿ ಆಯಿತು ಅಂತಂದರೆ ಕಸ್ತೂರಿ ಮಾತ್ರೆ ಇದೆಲ್ಲ ಇದರಲ್ಲಿದೆ ಅತ್ಯಮ್ಮ. ಈ ಥರ ಮಗು ಆರೋಗ್ಯಕ್ಕೆ ಅನುಕೂಲ ಆಗೋ ಎಲ್ಲ ವಸ್ತುಗಳನ್ನೂ ತಂದಿದ್ದೀನಿ ಅತ್ಯಮ್ಮ. ಪಾಪ ಪಾರ್ವತಿ ತನ್ನ ಮಗುಗೋಸ್ಕರ ಅಂತ ಇಷ್ಟೆಲ್ಲ ಸಿದ್ಧ ಮಾಡಿಟ್ಕೊಂಡಿದ್ಲಲ್ಲ. ಮಗು ಬದುಕಿದ್ದಿದ್ರೆ ಎಂಥ ಅದ್ಭುತ ತಾಯಿ ಆಗ್ತಿದ್ಲು ಇವಳು. ಆ ದೇವರು ನಮ್ಮ ಪಾರ್ವತಿಗೆ ಇಂಥ ದೊಡ್ಡ ಅನ್ಯಾಯ ಮಾಡಬಾರ್ದಿತ್ತು. ಇದನ್ನೆಲ್ಲ ನಾನು ಮಗು ಕೊಟ್ಟು ಹೋಗ್ತೀನಿ, ನೀವು ಒಪ್ಕೊಂಡ್ರೆ ಮಾತ್ರ. ಜನನಿ ಮಗುನ ನಿನ್ನ ಮಗು ಅಂತಾನೆ ಅನ್ಕೊಮ್ಮ. ಈ ಮಗುಗೆ ಇಬ್ರು ತಾಯಂದ್ರು ಅಂದ್ಕೊಂಡ್ಬಿಡೋಣ. ಕೃಷ್ಣನಿಗೆ ಯಶೋದೆ, ದೇವಕಿ ಇಬ್ರು ತಾಯಿಯರಿದ್ರಲ್ಲ, ಹಾಗೆ ಅರಸನಕೋಟೆ ಈ ಕುಡಿಗೆ ಪಾರ್ವತಿ, ಜನನಿ ಇಬ್ರು ತಾಯಂದ್ರು. ನಿಂಗೆ ಯಾವಾಗ ನೋಡಬೇಕು ಅನ್ಸುತ್ತೋ ಆವಾಗೆಲ್ಲ ಬಾ. ಎಷ್ಟೊತ್ತು ಬೇಕಾದರೂ ಇರು, ಎಷ್ಟೊತ್ತು ಬೇಕಾದರೂ ಮಗುನ ಮುದ್ದು ಮಾಡು. ಇವಾಗ ಹೋಗು, ನೀನು ಏನೇನು ತಂದಿದೆಯೋ ಅದನ್ನೆಲ್ಲ ತಗೊಂಡು ಹೋಗಿ ನಿನ್ನ ಮಗುಗೆ ಕೊಡು. ಅದೆಷ್ಟು ಮುದ್ದಾಡ್ತೀಯೋ ಮುದ್ದಾಡು. ಹೋಗಮ್ಮ. ಪಾರ್ವತಿಗೆ ಮಗು ಹೋಗಿ ಗರ್ಭಾಶಯವನ್ನು ತೆಗೆದಾಕಿರೋದ್ರಿಂದ ನಮ್ಮ ಜನನಿಗೆ ನೆಮ್ಮದಿ ಅಂದ್ಕೊಂಡಿದ್ದೆ. ಆದರೆ ಅವಳು ನೆಮ್ಮದಿ ಹಾಳು ಮಾಡಬೇಕು ಅಂತಾನೆ ಈ ಪಾರ್ವತಿ ಹೊಸ ದಾರಿ ಹುಡ್ಕೊಂಡು ಬರ್ತಿದ್ದಾಳೆ ಅಂತ ಅನಿಸಿದೆಯಲ್ಲ. ಯಾಕೆ ಬೇರೆ ಅವಳಿಗೆ ಸಪೋರ್ಟು. ಮಗು ಹೋಗಿದ್ರಿಂದ ಪಾರ್ವತಿ ನೆಮ್ಮದಿನೇ ಕಳ್ಕೊಂಡಿದ್ಲು. ಈಗ ಈ ಮಗು ಅವಳು ಕಳ್ಕೊಂಡಿರೋ ನೆಮ್ಮದಿನ ವಾಪಸ್ ಕೊಡು. ಹಾಗಾದ್ರೆ ಸಾಕು. ಜಾನಿ, ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಹೋಗಿ ಬರ್ತೀನಿ. ಅಪ್ಪನ ಮಗಳಲ್ವಾ ನೀನು? ಅಪ್ಪ ಇದ್ಬಿಟ್ರೆ ಅಮ್ಮ ಬೇಡವೇ ಬೇಡ ನಿಂಗೆ. ನೋಡು, ನೀನು ನನ್ನ ಜೊತೆನೇ ಇರಬೇಕು. ಯಾರೇ ಕೇಳಿದ್ರು ನಾನಂತೂ ನಿನ್ನನ್ನು ಕೊಡಲ್ಲ. ಜನನಿ, ನಾನು ಮಗು ನೆತ್ಕೋತೀನಿ, ಕೊಡು. ನಾನು ಕೊಡಲ್ಲಪ್ಪ. ನನ್ನ ಮಗಳನ್ನ ನಾನು ಯಾರಿಗೂ ಮುಟ್ಟ ಕೊಡಲ್ಲ, ಅಲ್ಲಕಂದ್ರೆ. ಇವಳು ನಾನು ಹೆತ್ತ ಮಕ್ಕಳು ಜನನಿ. ಇವಳನ್ನ ಎತ್ಕೊಳ್ಳೋದಕ್ಕೆ ನನಗೆ ಅವಕಾಶ ಇಲ್ವಾ?
ಅಕ್ಕ, ಅದು ಬೆಳಗ್ಗೆಯಿಂದ ಚಿಕ್ಕಮ್ಮ, ಪ್ರೀತು, ಅತ್ತೆ ಎಲ್ಲರೂ ಎತ್ಕೊಳ್ತಿದ್ರು. ನಾನು ಈ ಮಗುವಿನ ತಾಯಿ ಅಲ್ವಾ, ನನಗೆ ಎತ್ಕೊಳ್ಳೋದಕ್ಕೆ ಅವಕಾಶ ಸಿಗಲಿಲ್ಲ. ಅದಕ್ಕೆ ಹಾಗೆ ಹೇಳ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತಗೊಳ್ಳಿ, ನಿಮ್ಮ ಮಗಳಿಂದ ನೀವು ಮುದ್ದಾಡಿ. ನಿಮಗೋಸ್ಕರ ನಾನು ಏನೇನು ತಂದಿದ್ದೀನಿ ಗೊತ್ತಾ? ನಿಮಗೋಸ್ಕರ ಅಂತ ಈ ಬಿಳಿ ಬಟ್ಟೆ ತಂದಿದ್ದೀನಿ, ಕೆಳಗೆ ಹಾಸೋದಿಕ್ಕೆ ಅಂತ. ನಾನು ನಾಳೆನೇ ಊರಿಗೆ ಹೊರಟುಬಿಟ್ರೆ ಇಷ್ಟು ದಿನ ನನ್ನ ಜನನಿ ಸುಖ, ಶಾಂತಿ, ಸಂತೋಷ, ನೆಮ್ಮದಿಗೋಸ್ಕರ ಪಟ್ಟಿದ ಕಷ್ಟ ಎಲ್ಲ ವ್ಯರ್ಥ ಆಗೋಗುತ್ತೆ. ಇಲ್ಲ, ಹಾಗಾಗಬಾರ್ದು. ಜನನಿ ಮಗು ಜನನಿಗೆ ಮಾತ್ರ ಸ್ವಂತ ಆಗಬೇಕು. ಒಂದು ಮಗುಗೆ ಇಬ್ಬರು ತಾಯಂದ್ರಾಗೋದು ಜನನಿಗೆ ಒಳ್ಳೇದು ಮಾಡಲ್ಲ. ಯಾವಾಗಲೂ ನಮ್ಮ ಜನನಿಗೆ ಮಾತ್ರ ಒಳ್ಳೇದಾಗಬೇಕು ಅಂದರೆ ನಾನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಉಳಿಬೇಕು. ಆದರೆ ನಾನು ಅದಕ್ಕೆ ಮುಂದೆ ಊರಿಗೆ ಹೊರಡ್ತಿದ್ದೀನಿ ಅಂತ ಹೇಳಿಬಿಟ್ಟಿದ್ದೀನಿ. ಈಗ ಇಲ್ಲೇ ಉಳ್ಕೋತೀನಿ ಅಂತ ಅವ್ರ ಹತ್ರ ಹೇಗೆ ಹೇಳೋದು? ರತ್ನವೇಣಿ, ಅಕ್ಕೆ, ಏನು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು? ಅದು ಊರಿಂದ ನಮ್ಮ ಅತ್ತೆ ಫೋನ್ ಮಾಡಿದರು. ಬಾಣಂತಿ ಮಗಳನ್ನ ಗಂಡನ ಮನೇಲೆ ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಸ್ವಲ್ಪ ಕೂಡ ಬುದ್ಧಿ ಇದೆಯಾ ಅಂತ ಬೈದರು. ಹಾಗೆ ಅರಸನ ಕೋಟೆ ಅಖಿಲಾಂಡೇಶ್ವರಿಯ ಮಾತಲ್ಲೂ ನ್ಯಾಯ ಇದೆ. ನಮ್ಮ ಸಂಪ್ರದಾಯ ಕರ್ತವ್ಯಗಳನ್ನ ನಾವು ಬಿಡಬಾರ್ದು. ಅದಕ್ಕೆ ನೀನು ಇನ್ನೂ ಸ್ವಲ್ಪ ದಿನ ಅಲ್ಲೇ ಇದ್ದು ಮಗಳ ಬಾಣಂತನನ ಚೆನ್ನಾಗಿ ಮಾಡಿಬಿಡ್ಬಾ ಅಂತ ಹೇಳಿದ್ರು. ಅದಕ್ಕೆ ತುಂಬ ಸಂತೋಷದ ವಿಷಯ. ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇದ್ರೆ ಆಯ್ತಪ್ಪ. ಅದಕ್ಕೆ ಯಾಕೆ ಇಷ್ಟೊಂದು ಆತಂಕ ಪಟ್ಕೊಂಡು ಯೋಚನೆ ಮಾಡ್ತಿದ್ದೀರಾ? ಅದು ಅದಕ್ಕೆ ಈಗಾಗಲೇ ನಾನು ಇಲ್ಲಿಗೆ ಬಂದು ತಿಂಗಳುಗಳೇ ಕಳೆದ್ವು. ಅದಕ್ಕೆ ಸ್ವಲ್ಪ ಸಂಕೋಚ. ನಮ್ಮ ಅತ್ತೆ ಬೈದರು ಅಂತ ನಾನು ಇನ್ನೂ ಹೇಗೆ ಇಲ್ಲೇ ಉಳ್ಕೊಳ್ಳೋಕ್ಕೆ ಸಾಧ್ಯ ಅಂತ. ನೀವು ಇನ್ನೂ ಸ್ವಲ್ಪ ಸಮಯ ಇಲ್ಲೇ ಇರೋದ್ರಿಂದ ನಮಗೆಲ್ಲ ತುಂಬ ಸಂತೋಷ ಆಗುತ್ತೆ. ನಮಗೆ ಸಂತೋಷ ಆಗುತ್ತೆ ಅನ್ನೋ ಕಾರಣಕ್ಕಾದರೂ ನೀವು ಇಲ್ಲೇ ಉಳ್ಕೊಳ್ಳಿ. ಅದಕ್ಕೆ ನೀವು ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀರಲ್ಲ ಅಂತ ನಾನು ಕಷ್ಟಪಟ್ಕೊಂಡು ಒಪ್ಕೊಳ್ತೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಮಗಳ ಜೀವನನ ಬಂದೋಬಸ್ತ್ ಮಾಡೇ ಹೋಗ್ತೀನಿ. ಅಂದರೆ ಮಗಳ ಬಾಣಂತನನ ಚೆನ್ನಾಗಿ ಮಾಡಿ ಅವಳನ್ನ ಗಟ್ಟಿಮುಟ್ಟಾಗಿ ಮಾಡೇ ಹೋಗ್ತೀನಿ ಅಂತ ಹೇಳಿದೆ ಅಷ್ಟೇ. ಸರಿ ರತ್ನವೇಣಿ,
ನನ್ನ ಮಗು ಜೊತೆ ಆಟಾಡ್ತಾ ನಾನು ಮಗುವಾಗಿ ಹೋಗ್ಬಿಟ್ಟೆ ಸಾವಿತ್ರಕ್ಕ. ಆ ಮಗು ಸದಾ ನಿನ್ನ ಜೊತೆಲೇ ಇರಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಪಾರು. ಮತ್ತೆ ಅದೇ ವಿಷಯ ಮಾತಾಡಬೇಡ ಸಾವಿತ್ರಕ್ಕ. ನಾವಿಬ್ರು ಕಣ್ ತುಂಬ್ಕೊಳ್ಳೋದಕ್ಕೆ ಅದು ಕಾರಣ ಆಗುತ್ತೆ. ನನ್ನ ಮಗಳಿಗೆ ಈ ಮನೇಲಿ ಏನು ಕಮ್ಮಿ ಆಗಿದೆ ಹೇಳು? ಅಪ್ಪ ಅಮ್ಮನ ಸ್ಪರ್ಶ. ಇಷ್ಟು ಚಿಕ್ಕ ಮಗುಗೆ ಮುಖ್ಯವಾಗಿ ಬೇಕಾಗಿರೋದೆ ತಾನು ಹೆತ್ತವರ ಸ್ಪರ್ಶ, ಸಾಮೀಪ್ಯ ಕಣೆ. ನಾನು ಇನ್ನೊಂದು ಕ್ಷಣ ಇಲ್ಲೇ ಇದ್ರು ನನ್ನನ್ನು ಅಳಿಸ್ಬಿಡ್ತೀಯ ಸಾವಿತ್ರಕ್ಕ ನೀನು. ನನ್ನ ಮಗು ಜೊತೆ ಈಗ ತಾನೇ ಆಟ ಆಡಿ ಅದಕ್ಕೆ ಸ್ನಾನ ಮಾಡಿಸಿ ಬಂದಿದ್ದೀನಿ. ಆ ಖುಷಿನ ಅನುಭವಿಸೋದಕ್ಕೆ ಬಿಡು. ನನ್ನ ಮನೆಗೆ ಹೋಗೋವರೆಗೂ ಅದೇ ಖುಷಿಲಿ ಹೋಗೋದಕ್ಕೆ ಬಿಡು. ನೋಡು, ನನ್ನ ಮಗುಗೆ ಏನೇ ಅಗತ್ಯ ಬಿದ್ದರೂ ಒಂದು ಫೋನ್ ಮಾಡು. ಈ ಅಮ್ಮ ತಕ್ಷಣ ಹಾಜರಿದ್ಬಿಡ್ತಾಳೆ. ಸರಿ. ಇದನ್ನೆಲ್ಲ ಮಗು ಕೊಡೋದಕ್ಕೆ ತಗೊಂಡು ಹೋಗಲ್ಲ ತಾನೆ? ಹೋಗಲ್ಲ. ಪರವಾಗಿಲ್ಲಮ್ಮ, ನಾನು ದೊಡ್ಡ ಯಜಮಾನರು ಅಷ್ಟೆಲ್ಲ ಹೇಳಿದ್ರು ನೀನು ಇಲ್ಲಿಗೆ ಮಗು ನೋಡೋಕೆ ಬಂದಿದ್ದೀಯಾ ಅಂದರೆ ಅದರಲ್ಲೇ ನಿನಗೆ ಎಷ್ಟು ಸಂತೋಷ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ನಿನ್ನ ಸಂತೋಷನೇ ನಮಗೂ ಮುಖ್ಯ ಅಲ್ವಾ? ನಡಿ ಮನೆಗೆ ಹೋಗೋಣ. ಸಾವಿತ್ರಕ್ಕ, ನಾನು ಹೋಗ್ಬರ್ತೀನಿ. ಸರಿ ಅಮ್ಮ. ಯಾರು ನವೀನವ್ರು ಮನೇಲಿ ಇರಲಿಲ್ವಾ? ಇದ್ರಪ್ಪ, ಆದ್ರೆ ಅತ್ತೆಯಮ್ಮ ಇದ್ರು ಅಂತ ಅವ್ರು ಏನೂ ಮಾತಾಡಲಿಲ್ಲ. ಸಂಧ್ಯಾ, ದೇವ್ರ ದಯೆ, ಆ ಹೆಂಗಸು ಯಾವಾಗ ವಾಪಸ್ ಊರಿಗೆ ಹೋಗ್ತಾರೋ ಅಂತ ಅನ್ಸುತ್ತೆ. ಪಾರು, ನಿನ್ನ ಮಗುನ ನೋಡೋಕೆ ಬಂದಿದ್ದನ್ನು ದೊಡ್ಡ ಯಜಮಾನ್ರಿಗೆ ಹೇಳ್ಬೇಡಮ್ಮ. ಯಾಕಂದರೆ ಅವರು ಪಾಪ ನಿನ್ನ ಹಾಗೆ ಮಗುನ ಕಳ್ಕೊಂಡು ದುಃಖದಲ್ಲಿ ಇರ್ತಾರಲ್ವಾ, ಅದಕ್ಕೆ. ದೊಡ್ಡ ಯಜಮಾನ್ರು ಕೂಡ ನಿನ್ನಂಗೆ ಇಲ್ಲಿಗೆ ಬಂದು ಮಗುನ ನೋಡಿ ನೋವು ಕಮ್ಮಿ ಮಾಡ್ಕೋಬೋದು. ಆದರೆ ಆ ರತ್ನವೇಣಿ ಇವ್ರ ಮಾತು ದೊಡ್ಡ ಯಜಮಾನ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಅವ್ರ ಈ ಕಡೆ ತಲೆನೇ ಹಾಕೋದಿಲ್ಲ. ನೀನು ಹಾಗೆ ಇರಲಿ ಅಂತ ನನಗೂ ಮತ್ತು ದೊಡ್ಡ ಯಜಮಾನ್ರಿಗೂ ಅನಿಸುತ್ತಮ್ಮ. ಆದರೂ ನೀನು ಮಗುನ ನೋಡ್ಕೊಂಡು ಬಂದಾಗ ನಿನ್ನ ಮುಖದಲ್ಲಿತ್ತಲ್ಲ ಸಂತೋಷ, ಅದನ್ನು ನೋಡಿ ನನಗೂ ಖುಷಿ ಆಯ್ತಮ್ಮ. ಆದರೂ ದೊಡ್ಡ ಯಜಮಾನ್ರ ಕಾಳಜಿ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡೇ ಮುಂದುವರಿಯಮ್ಮ. ಸರಿಯಪ್ಪ, ನಡಿ ಹೋಗಿ. ನೀನು ಪಾರ್ವತಿ ಮಗು ಸತ್ತೋಯ್ತಾ? ಕಂಗ್ರಾಟ್ಸ್ ಅನುಷ್ಕಾ, ಕಂಗ್ರ್ಯಾಚುಲೇಷನ್. ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಪಕ್ಕಾ ತಾನೆ? ಹೌದು ಮೇಡಮ್, ಈ ಇನ್ಫಾರ್ಮೇಶನ್ ಪಕ್ಕ. ಅರಸನ್ ಕೋಟೆಯವರ ದೊಡ್ಡ ಸೊಸೆ ಪಾರ್ವತಿಯವರ ಮಗು ಸತ್ತೋಗಿದೆ. ಹಾಗೆ ಚಿಕ್ಕ ಸೊಸೆ ಜನನಿಯವರ ಮಗು ಕೂಡ. ಅದು ನನಗೆ ಗೊತ್ತು ಬಿಡು. ಚಿಕ್ಕ ಸೊಸೆ ಜನನಿಯವ್ರ ಮಗು ಕೂಡ ಸತ್ತೋಯ್ತು, ಅಷ್ಟೇ ತಾನೆ? ಇಲ್ಲ ಮೇಡಮ್, ಜನನಿಯವರ ಮಗು ಬದುಕೇ ಇದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋದ್ರು. ಏನ್ ಬೊಗಳ್ತಾ ಇದೆಯಾ? ನಿಜ ಮೇಡಮ್, ನೋಡಿ ಬೇಕಾದ್ರೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಅರಸನ್ ಕೋಟೆ ಚಿಕ್ಕ ಸೊಸೆ ಮತ್ತು ಮಗ ಹೋಗ್ತಿರೋ ವಿಡಿಯೋ. ಪಾರ್ವತಿ ಹೊಟ್ಟೆಗೆ ಪೆಟ್ಟು ಬಿದ್ದಿದ್ರು ಕೂಡ ಅವಳ ಮಗು ಹೋಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು. ಆದರೆ ಜನನಿ ಮಗು ಹೋಗೋದ್ರಲ್ಲಿ ಡೌಟೇ ಇರಲಿಲ್ಲ.
ಬಟ್ ಜನನಿ ಮಗು ಬದುಕಿದೆ ಅಂದರೆ ಇಲ್ಲ, ಇದು ಹೇಗೆ ಸಾಧ್ಯ? ಇದರಲ್ಲಿ ಏನೋ ಗೋಲ್ಮಾಲ್ ಇದೆ. ನೋಡು, ಜನನಿಗೆ ಡೆಲಿವರಿ ಮಾಡಿ ಡಾಕ್ಟರ್ನ ಎತ್ತಾಕೊಂಡ. ಸ್ವಲ್ಪ ರಿಸ್ಕ್ ಆಗುತ್ತೆ ಮೇಡಮ್. ರಿಸ್ಕಿಗೆ ತಕ್ಕ ಹಾಗೆ ಪೇಮೆಂಟ್ ಕೂಡ ಸಿಗುತ್ತೆ. ಹಾಗಾದ್ರೆ ಓಕೆ ಮೇಡಮ್, ನಿಮ್ಮ ಕೆಲಸ ಪಕ್ಕಾ ಆಗುತ್ತೆ.